गुरुचरणाम्बुज निर्भर भक्ता संसाराच्चिराद्भवमुक्तः सेन्द्रिय मानस नियमादेवं रक्षसि निज हृदयस्थं देवं भज गोविन्दं गोविन्दं भज मूಢಮತೆ. ಹರಿ ಓಂ. ಇಲ್ಲಿ ನೆರೆದಿರುವಂತಹ ಎಲ್ಲ ಸಾಧು ಸಂತರಿಗೂ ಹಾಗೂ ನನ್ನ ಅಕ್ಕಣ್ಣಂದಿರಿಗೂ ನನ್ನ ಅನಂತಾನಂದ ವಂದಿಸುತ್ತಾ, ಪೂಜ್ಯ ಗುರುಗಳಿಗೂ ನನ್ನ ಅನಂತಾನಂದವನ್ನು ಸಲ್ಲಿಸುತ್ತಾ, ಇವತ್ತು ಗುರುಪೂರ್ಣಿಮೆ ನಿಮಿತ್ತದಿಂದಾಗಿ ಈ ಬಸವೇಶ್ವರ ಮಠದಲ್ಲಿಯೂ ಕೂಡ ನನಗೆ ಆಹ್ವಾನ ಮಾಡಿದ್ದಕ್ಕೆ ಮಹಾರಾಜರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ಅತ್ಯಂತಿಕ ಶ್ರೇಷ್ಠವಾದದ್ದು. 12 ತಿಂಗಳುಗಳಿದ್ದಾವೆ. 12 ತಿಂಗಳ ಹುಣ್ಣಿಮೆಗಳಿಗೆ ಒಂದೊಂದು ಹೆಸರಿದ್ದಾವೆ. ಆದರೆ ಯಾರು ಅಧ್ಯಾತ್ಮದಲ್ಲಿ ಪ್ರವೃತ್ತರಾಗಿರ್ತಾರೋ, ಯಾರು ಗುರುವಿನ ಸಾನ್ನಿಧ್ಯದಲ್ಲಿ ಶರಣಾಗತರಾಗಿರುತ್ತಾರೋ ಅವರಿಗೆ ಗುರು ಪೂರ್ಣಿಮೆ ಇದು ಒಂದು ಮಹೋತ್ಸವವೇ. ಗುರು ನಮಗೆ ಜೀವನದಲ್ಲಿ ಅಜ್ಞಾನವನ್ನು ಕಳೆದು ನಮ್ಮ ಸುಜ್ಞಾನದ ಕಡೆ ತೆರೆದುಕೊಂಡು ಹೋಗಿರ್ತಾನೆ. ಗುರು ಎನ್ನುವಂಥ ಶಬ್ದನೇ ಗುಕಾರಹ ಇತಿ ತನ್ನಿವರ್ತಕಃ ಅಂತ ಹೇಳ್ತಾರೆ. ಅಂಧಕಾರವನ್ನು ನೀಗಿಸಿ ನಮಗೆ ಬೆಳಕನ್ನ ಕಡೆಗೆ ತೆರೆದುಕೊಂಡು ಹೋಗ್ತಾನೆ. ಅದಕ್ಕಾಗಿ ಹೇಳ್ತಾರೆ, ನೀ ನಡೆಯುವ ದಾರಿಯಲ್ಲಿ ಆ ಗುರು ಬಾಳು ಬೆಳಕಾಗಿ ಬರ್ತಾನೆ. ಗುರು ಇಲ್ಲದೆ ಇದ್ದಿದ್ದೆ ಆದ್ರೆ ಆ ಜೀವನವೇ ವ್ಯರ್ಥಂತೆ. ಹೀಗಾಗಿ ಇಲ್ಲಿ ಗುರುವಿನ ಭಕ್ತಿಯ ವಿಷಯವಾಗಿ ಹೇಳ್ಬೇಕಂತ ಹೇಳಿದರೆ ಸಹಸ್ರ ನಾಲಿಗೆಗೂ ಕೂಡ ಕಡಿಮೆ ಆಗ್ತವೆ. ಗುರು ಯಾರಿಗೆ ಇಲ್ಲೋ ಅವ್ರಿಗೆ ಬೇವಡ ಅಂದ್ರೆ ಹುಚ್ಚರಂತಾರೆ. ಗುರು ನಮಗೇನ್ ಹೇಳ್ಕೊಡ್ತಾನೆ, ಗುರು ಎದಕ್ ನಾವು ಮಾಡ್ಕೋಬೇಕು, ಗುರು ಇಲ್ಲದೆ ಇದ್ರೆ ನಡೆಯಂಗಿಲ್ಲೇನ್ರಿ, ನಮ್ದೆಲ್ಲ ನಡೀತಾವು, ಆದ್ರೆ ಎದಕ್ ನಾವು ಗುರು ಮಾಡ್ಕೋಬೇಕು ಅಂತ ಕೇಳಿದ್ದೆ ಆದರೆ ಇದೇ ಜನ್ಮ ನಿಮ್ದು ಕೊನೆಯಾಗಬೇಕು, ಇದೇ ಜನ್ಮದಲ್ಲಿ ನೀವು ಆನಂದವನ್ನು ಹೊಂದಬೇಕು, ಜೀವನ್ಮುಕ್ತರಾಗಬೇಕಾಗಿದ್ದೆ ಆದರೆ ಸದ್ಗುರುವಿನ ಸಾನ್ನಿಧ್ಯ ನಮಗೆ ಅವಶ್ಯಕವಾಗಿ ಬೇಕು ಅಂತೇಳಿ ಗುರುವಿನ ಹತ್ತಿರ ಹೋಗಿ ನಾವು ಏನ್ ಕೇಳ್ಬೇಕು ಅಂತ ಹೇಳಿದ್ರೆ, ನಾವು ಎಲ್ಲಿಂದ ಬಂದೇವಿ, ಎಲ್ಲಿಗೆ ಹೋಗ್ತೇವೆ ಅನ್ನೋದು ಕೇಳ್ಬೇಕ್ರಿ. ನಾವು ಬಂದಿದ್ದು ಗೊತ್ತಿಲ್ಲ, ಈಗಿದ್ದೇವೆ, ಕೊನೆಗೆ ನಾವು ಎಲ್ಲಿಗೆ ಹೋಗ್ತೇವೆ ಅನ್ನೋದು ಗೊತ್ತಿಲ್ಲ. ಆದರೆ ಗುರು ನಮಗೆ ನೀವು ಬಂದಿದ್ದನ್ನು ಹೇಳ್ತಾರೆ, ನೀವು ಇದ್ದಿದ್ದು ಹೇಳ್ತಾರೆ, ಕೊನೆಗೆ ನಿಮ್ಮ ಗತಿ ಏನಾಗುತ್ತದೆ ಅದನ್ನು ಕೂಡ ಹೇಳ್ತಾನೆ. ಅದನ್ನು ತಿಳಿಯಲಾರದೆ ಹೋದರೆ ಮಹತೋ ವಿನಶ್ಯತಿ. ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶಯ ಏತತ್ರಯಂ ದುರ್ಲಭಂ ಅಂತ ಹೇಳ್ತಾರೆ. ಮನುಷ್ಯ ಜನ್ಮ ಸಿಗೋದೇ ದುರ್ಲಭ. ಅದರಲ್ಲಿ ಎಷ್ಟು ಮಾಡಿದ್ರು ಅದಕ್ಕಷ್ಟೇನು ತಪ್ಪಲಿಲ್ಲ ಅಂತ ಹೇಳಿ ಅನಿಸ್ಬೇಕ್ರಿ ನಮಗೆ. ಜನಿ ಸರ್ವ ಸುಖಿ ಅಸಾ ಕೋನಾಹೆ ತುಜಾತು ಶೋಧೂನಿ ಪಾಹೆ. ತಿಳಿದು ನೋಡಿದ್ದೆ ಆದರೆ ಒಬ್ಬೊಬ್ರು ಕತಿ ಒಂದೊಂದು ಇರ್ತೈತ್ರಿ. ಅದಕ್ಕಾಗಿ ಹೇಳ್ತಾರೆ ಮುಮುಕ್ಷತ್ವ ಜಾಗೃತ ಆಗ್ಬೇಕಂತ ಹೇಳಿದರೆ ಎಷ್ಟು ಮಾಡಿದ್ರು ಕಷ್ಟ ಅದ, ಈ ಕಷ್ಟದಿಂದ ಪಾರಾಗಬೇಕನ್ನುವಂತಹ ಮುಕ್ತಂ ಇಚ್ಛುವು ಮುಮುಕ್ಷುವು ಅಂತ ಹೇಳ್ತಾರೆ. ಮುಕ್ತನಾಗಬೇಕಂತ ಅನ್ನಲ್ಲ, ಅವನು ಮುಮುಕ್ಷತ್ವ. ಅದು ಜಾಗೃತ ಆಗೋದು ಬಹಳ ದುರ್ಲಭರೇ. ಅದು ಆಯ್ತಪ್ಪ ಅಂತ ಹೇಳಿದರೆ ನಮಗೆ ಗುರು ಸಿಗೋದು ಇನ್ನು ಮಹಾಪುರುಷ ಸಂಶಯ ಅಂತ ಹೇಳ್ತಾರೆ. ಇಂಥ ಅಪ್ಪಾರಂತ ನಮಗೆ ಗುರುಗಳು ಸಿಗ್ಬೇಕು, ವಾಲಿ ಸರ್ ಅಂತ ಗುರು ಸಿಗಬೇಕು ಅಂದ್ರೆ ತುಂಬಾ ನಮ್ಮ ಜೀವನದ ಸುಕೃತ ಇರಬೇಕು. ಬಹುತಾ ಜನ್ಮಾಂಚಿ ಸುಕೃತ ಮನೋನಿ ಗುರು ಭೇಟಲಿ ಅಂತ ಹೇಳ್ತಾರೆ. ಗುರು ಯಾವಾಗ ಭೇಟಿ ಆದ ಅವನ ಹತ್ರ ಹೋಗಿ ನಾವು ಚಿಕ್ಕ ಪುಟ್ಟ ಇದ್ದಿದ್ದ ಸಮಸ್ಯೆಗಳನ್ನ ಕೇಳ್ಕೊಂತ ಹೋಗ್ಬಾರ್ದ್ರಿ. ನಮ್ಮ ಮಗಳಿಗೆ ವರ ಯಾವಾಗ ಸಿಗ್ತೈತ್ರಿ, ನಮ್ಮ ಕಾರ್ನರ್ ಪ್ಲಾಟ್ ಎಂದ ಸಿಗ್ತೈತ್ರಿ, ನಮ್ಮ ಮಗಳಿಗೂ ವರ ಬೇಕು, ಮಗನ್ಗೆ ಈಗ ಮಗಳಿಗೆ ಕೆರೆಂಗಿಲ್ಲ ರೀ, ಮಗಗ ಕೆಳಕ್ ಹೊಂಟಾರ್ರಿ ಎಲ್ಲಾರು. ನಮ್ಮ ಮಗ ಹುಡುಗಿ ಯಾವಾಗ ಸಿಗ್ತಾಳ್ರಿ, ಇಂಥ ಚಿಕ್ಕ ಪುಟ್ಟದ್ದನ್ನ ಕೇಳಬಾರ್ದ್ರಿ. ಗುರು ಕಡೆ ಹೋದರೆ ಜನ್ಮ ಮರಣವನ್ನು ನೀಗೋದು. ಕಸ್ತ್ವಂ ಕೋಹಂ ಕುತಾಯಾತ್ ತತ್ವಂ ಚಿಂತೆಯ ತದಿಹ ಭ್ರಾತ್ ಅಂತ ಹೇಳ್ತಾರೆ. ಆಗ ಗುರು ಒಂದು ಸಲ ಸಿಕ್ರಲ್ರಿ, ಬಿಡಬಾರ್ದ್ರಿ ಅವ್ರಿಗೆ. ಅವರ ಪಾದ ಪದ್ಮದಲ್ಲಿ ಕುಳಿತುಕೊಂಡು ತತ್ಕಥನಂ ತಚ್ಚಿಂತನವನ್ನ ಮಾಡ್ಬೇಕು. ಈ ಮಠದಲ್ಲಿ ಪ್ರತಿ ಏಕಾದಶಿ ತಿಂಗಳಿನ 2 ಏಕಾದಶಿಯಲ್ಲಿ ಇಲ್ಲಿ ನಂದು ಪ್ರವಚನ ನಡಿತೈತ್ರಿ. ಈಗ ನಾವು ಭಗವದ್ಗೀತಾ ಶುರು ಮಾಡೇವ್ರಿ, ಪ್ರಾರಂಭದಿಂದ ಮಾಡೇವ್ರಿ, 1ನೇ ಅಧ್ಯಾಯದಿಂದಲೇ. ಯಾರು ಭಗವದ್ಗೀತೆ ಭಾರತದಲ್ಲಿ ಹುಟ್ಟಿ ಭಗವದ್ಗೀತೆ ಆಗಲಿ, ದಾಸಬೋಧ ಆಗಲಿ, ಮನಾಚ ಶ್ಲೋಕ ಆಗಲಿ ತಿಳಿದುಕೊಳ್ಳಲಾರದೆ ಹೋದರೆ ನಮ್ಮ ಜೀವನ ಬಂದಿದ್ದು ನಿರರ್ಥಕರಿ.
ಈಗ ನಾವು 1 ವರ್ಷದಿಂದ ಇಲ್ಲೇ ಮನಾಚಿ ಶ್ಲೋಕ ಅಭ್ಯಾಸ ಮಾಡ್ತಾ ಇದ್ದೀವೋ ಅದನ್ನ ಈಗ ಮೊನ್ನೆ ಮುಗ್ದೈತ್ರಿ. ಈಗ ಇದೇ ಏಕಾದಶಿನಿಂದ ಭಗವದ್ಗೀತಾ ಶುರುವಾಗಿದೆ. ಭಗವದ್ಗೀತಾ ಕಲಿಬೇಕ್ರಿ. ಭಗವದ್ಗೀತಾ ಕಿಂಚಿತ ಗೀತಾ ಗಂಗಾ ಜಲಲವ ಕಣಿಕಾ ಪೀತ ಸಕ್ರೂದಪಿಯೇನ ಮುರಾರಿ ಸಮತ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ ಅಂತ ಹೇಳ್ತಾರೆ. ಯಾರು ಗುರುವಿನ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಈ ಅಧ್ಯಾತ್ಮ ಗ್ರಂಥಗಳನ್ನ ಅಧ್ಯಯನ ಮಾಡ್ಬೇಕ್ರಿ. ಅದಕ್ಕಾಗಿ ಗುರು ನಮಗೆ ಏನ್ ಹೇಳ್ತಾನೆ, ಅದಕ್ಕಾಗಿ ಹೇಳ್ತಾರೆ ಅವರು, ಉಠಾ ಉಠಾ ಪ್ರಭಾತ ಜಾಲಿ ಉಠಾ ಉಠಾ ಸಾಧು ಸಂತರ ದರ್ಶನ ಮಾಡ್ರಿ ಅಂತ ಹೇಳ್ತಾರೆ. ಹೇಳ್ಬೇಕ್ರಿ ಮನುಷ್ಯ. ಪ್ರಭಾತ ಕಾಲಿ ಅಂತ ಹೇಳ್ತಾರೆ ಅವ್ರ. ಪ್ರಭಾತ ಅಂದ್ರೆ ಬೆಳಿಗ್ಗೆ ಅಂತ ಹೇಳ್ತಾರ್ರಿ. ಬೆಳಿಗ್ಗಿನ ಜಾಗಕ್ಕೆ ಯಾರು ಹೇಳ್ತಾರಲ್ರಿ, ಅರ್ಧ ರೋಗ ಹೋದಂಗನರಿ. ಏ ಸುಬಹ ಕಾ ಹವಾ ಸೌದವಾ ಅಂತಾರೆ. ಬೆಳಗಿನ ಗಾಳಿ ಸೇವಿಸಿದ್ದೆ ಆದರೆ ಅದು 100 ಔಷಧಿಗಳಿಗೆ ಸಮಾನ. ಮತ್ತ ಅಂತಲ್ಲೇನೋ ಹೋಗಿ ಏನ್ ಮಾಡ್ಬೇಕ್ರಿ? ಅದಕ್ಕಾಗಿ ಅವ್ರು ಹೇಳ್ತಾರೆ, ನೀನು ಕಾಕಡ ಆರತಿಯಲ್ಲಿ ಭಾಗವಹಿಸು ಅಂತ ಹೇಳ್ತಾರೆ. ಎಲ್ಲೇ ಸಾಧು ಸಂತರು ಬಂದಿರ್ತಾರಲ್ರಿ, ಅವರೆಲ್ಲ ಒಂದ್ ಕಡೆ ಸೇರಿದ್ದಲ್ಲೇನೆ ಆ ಪರಮಾತ್ಮನು ಬಂದಿರ್ತಾನ್ರಿ. ಆ ಪರಮಾತ್ಮನ ದರ್ಶನ ಅಂತ ಹೇಳಿದ್ರೆ ಮೂರ್ತಿ ಅನ್ನೋದು ಅದು ಸಾಂಕೇತಿಕದ್ರಿ. ಆದ್ರೆ ಅಲ್ಲಿ ನೆರೆದಿರುವಂತಹ ಎಲ್ಲ ಸಾಧು ಸಂತರು ಪರಮಾತ್ಮನಿಗಿಂತ ದೊಡ್ಡವರು. ಗುರು ಬ್ರಹ್ಮ ಗುರು ವಿಷ್ಣು ಅಂತ ಹೇಳ್ತೇವ್ರಿ. ಆ ಗುರುಗಳ ಏನ್ ಹೇಳ್ತಾರೆ, ಉಠಾ ಊಟ ಪ್ರಾತಃ ಕಾಳಿ ಅಂತ ಹೇಳ್ತಾರೆ. ಎದ್ದು ಏನ್ ಮಾಡ್ಬೇಕು, ನನ್ನ ಜೀವನದ ಸಾರ್ಥಕತೆಯನ್ನು ಸಾಧಿಸಬೇಕು. ಬೆಳಿಗ್ಗೆ ಎದ್ದು ಏನ್ ನೋಡ್ತೇವ್ರಿ, ಹೊರಗ್ ಬಂದ ಸಾಕ ಸೂರ್ಯೋದಯನ ನೋಡ್ತೇವ್ರಿ. ನಾವು ಆ ಸೂರ್ಯನಾರಾಯಣನೇ ನಮಗೆ ಪ್ರಥಮ ಗುರು ರೀ. ಅದಕ್ಕೆ ಈ ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ಮನುರಿಕ್ಷ್ವಾಕಮೇ ಬ್ರವಿತ್ ಅಂತ ಹೇಳಿ, ಮೊದಲು ನಾನು ಸೂರ್ಯನಿಗೆ ಉಪದೇಶ ಮಾಡಿದೆ. ಸೂರ್ಯ ಇಕ್ವಾಕ್ಷುಗೆ ಹೇಳಿದ, ಇಕ್ವಾಕ್ಷು ಮನುವಿಗೆ ಹೇಳಿದ, ಮನುವಿನಿಂದ ಎಲ್ಲರಿಗೂ ಪ್ರಾರಂಭ ಆಯಿತು ಗುರು ಪರಂಪರ. ಅದಕ್ಕಾಗಿ ಸೂರ್ಯನಾರಾಯಣನೇ ಪ್ರಥಮ ಗುರು ನಮಗೆ. ಅದಕ್ಕಾಗಿ ಬೆಳಿಗ್ಗೆ ಎದ್ದ ಅವನು ನೋಡಿ ಅವನು ಹ್ಯಾಂಗದಾನ ಹಂಗಿರ್ಬೇಕ್ರಿ. ನಾವು ಒಂದು ದಿನ ಸುಟಿ ತಗೊಂಡಿದ್ದ ಇಲ್ಲ ರೀ, ಬಂದ ಬರ್ತಾನೆ. ಅವನಿಂದಲೇ ಮಳೆ, ಅವನಿಂದಲೇ ಬೆಳೆ. ಏಕರ್ಷಿ ನನ್ನ ಜೊತೆಗೆ ಯಾರ ಬರ್ರಿ ಮಠಕ್ಕೆ ಹೋಗಾಕ ಯಾ ನೀವು ಹೌಬೆ ನೀವು ಇಲ್ಲ ರೀ, ಒಬ್ಬರ ಬರ್ರಿ. ಏನದು ಏಕರ್ಷಿ, ಸೂರ್ಯ ಒಬ್ಬನೇ ಬರ್ತಾನೆ. ಮತ್ತೆ ಜಗಚ್ಚಕ್ಷುಹು, ಅವನು ಜಗತ್ತಿಗೆ ಕಣ್ಣಾಗಿದ್ದಾನೆ. ಸೂರ್ಯೋದಯ ಆಯ್ತಪ್ಪ ಅಂತ ಹೇಳಿದರೆ ಎಲ್ಲ ಜೀವರಾಶಿಗಳು ಜಾಗೃತರಾಗ್ತಾರೆ, ಎಲ್ಲ ವಸ್ತುಗಳು ಕಾಣ್ಲಿಕ್ಕೆ ಪ್ರಾರಂಭ ಆಗ್ತವೆ. ಆ ಸೂರ್ಯ ಬರ್ತಾನಂತ ಹೇಳಿ ಆ ಒಂದು ಆಕಾಶದಲ್ಲಿ ಓಕೈ ಆಡದಂತೆ ಅದು ಅರುಣೋದಯ ಆಗಿರ್ತೈತ್ರಿ. ಉಷಕಾಲ ಅರುಣೋದಯ, ಸೂರ್ಯೋದಯ ಯಾರು ನೋಡ್ತಾರೋ ಅವರ ಜೀವನದಲ್ಲಿ ಶುಭೋದಯ ಆಗ್ತೈತ್ರಿ, ಶುಭ ಉದಯ ಆಗ್ತೈತಿ. ಅದಕ್ಕಾಗಿ ಗುರು ನಮಗೆ ಹೇಳ್ತಾನೆ, ನಿತ್ಯವೂ ವೇದ ಓದುತ್ತಲಿರಬೇಕು, ವೇದೋಕ್ತ ಕರ್ಮಗಳನ್ನು ಆಚರಿಸಲು ಬೇಕು, ಫಲವ ಬಯಸುವ ಬುದ್ಧಿಯನ್ನು ಬಿಡಬೇಕು, ಮನೆಯಿಂದ ಬೇಗನೆ ಹೊರಬೀಳಬೇಕು. ಮನೆ ಬಿಟ್ರೆ ಈಗ ನೀವು ಸಾಧು ಸಂತ ವಾಲಿ ಮಹಾರಾಜರದೆಲ್ಲ ಕೇಳಿದ್ರಿ, ಅಪ್ಪಾರ್ದ ಕೇಳಿದ್ರಿ, ಬರ್ಲಿಲ್ಲ ಅಂದ್ರಿ ಕೇಳಂಗೇ ಇಲ್ಲ ರೀ. ಅದ ಟಿವಿ ನೋಡ್ಕೊಂತ ಗೋಣ್ ಹಾಕಿ ಕುಂತ್ ಬಿಡೋದ್ರಿಪ್ಪ. ನಮ್ಮ ಅಪ್ಪ ಅಮ್ಮ ನಮಗ 3 ತಿಂಗಳ ತನಕ ಹಿಂಗೋ ಹಿಡಿದು ಗೋಣ್ ಕುಡ್ಸ್ಯಾರ, ಅಂತ ಗೋಣ್ ಮುಗಿದ್ ಬಿಟ್ಟೈತ್ರಿ. ಎಲ್ಲಾರು ಕೆಳಗ ಬಿದ್ದು ಬಿಟ್ಟ. ಅದಕ್ಕಾಗಿ ಅಂತ ಇಂಥದ್ದು ಮಾಡೋದಕ್ಕಿಂತ ಎಲ್ಲಿ ಸಾಧು ಸಂತರ ಸಮಾಗಮ ಇರ್ತದೆಯೋ ಅಲ್ಲಿ ಬರ್ಬೇಕ್ರಿ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವ ಜೀವನ್ ಮುಕ್ತಿ ರೀ. ಜೀವಂತಿದ್ದಾಗ ಆನಂದ ಆಗ್ಬೇಕ್ರಿ. ಸತ್ತ ಮೇಲೆ ಸ್ವರ್ಗ ಸಿಗ್ತೈತೋ ಇಲ್ಲ ಗೊತ್ತಿಲ್ಲ, ಆದರೆ ಇವತ್ತು ಕುಂತಿದ್ದ ಸ್ವರ್ಗ ರೀ. ನಾವು ನಿಮ್ದೆಲ್ಲಾರ್ದು ಮುಖ ನೋಡಿದರೆ ನನ್ನ ಸ್ವರ್ಗಕ್ಕಿಂತ ಆನಂದ ರೀ. ಆನಂದದ ಸಲುವಾಗಿ ಹುಟ್ಟೇವಿ, ಆನಂದದಿಂದಲೇ ಇರಬೇಕಾಗಿದ್ದೆ. ಆದರೆ ಸಾಧು ಸಂತರ ವಾಣಿ ಅವಶ್ಯಕವಾಗಿದೆ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಉಠಾ ಉಠಾ ಪ್ರಭಾತ ಜಾಲಿ, ಉಠಾ ಉಠಾ ಸಾಧು ಸಂತರು ಬಂದಿದ್ದಾರೆ, ನಿಮ್ಮ ಜೀವನವನ್ನ ಸಾರ್ಥಕ ಮಾಡ್ರಿ. ಗೇಲಾ ಗೇಲಾ ಹಾ ನರದೇಹ ಮಗ ಕೈಸಾ ಭಗವಂತ. ಇದ್ದಿದ್ ನರದೇಹವನ್ನ ಕಳ್ಕೊಂಡ್ರ ಮತ್ 84 ಲಕ್ಷ ಯೋನಿಗಳಲ್ಲಿ ತಿರುಗ್ಬೇಕ್ರಿ ನಾವು. 84 ಲಕ್ಷ ತಿರುಗಿದ ನಂತರ ಕೊನೆಯ ಜೀವನ ರೀ ನಮ್ದು ಮನುಷ್ಯ ಜನ್ಮ ಸಿಗೋದ. ಆ ಮನುಷ್ಯ ಜನ್ಮವನ್ನ ಕಳ್ಕೊಂಡರೆ ಮಹತಿ ವಿನಶ್ಯತಿ, ಬಹಳ ನಾಶ ಮಾಡ್ಕೊಂಡ್ರೆ. ಅದಕ್ಕಾಗಿ ಅವ್ರು ಹೇಳ್ತಾರೆ,
ಮನೆಯಿಂದ ಹೊರಗೆ ಬಂದು ಏನ್ ಮಾಡ್ಬೇಕು? ಸಂಗತ್ ಸತ್ಸು ವಿಧೀಯತಾಂ ಭಗವತೋ ಭಕ್ತಿ ದೃಢಾಧೀಯತಾಂ ಅಂತಾರೆ ಅವರು. ನೀನು ಸಾಧು ಸಂತರ ಸಂಗತಿಯನ್ನ ಮಾಡು, ಭಕ್ತಿಯು ನಿನ್ನಲ್ಲಿ ದೃಢವಾಗಲಿ. ಅವರಲ್ಲಿ ಹೋಗಿ ಏನ್ ಕೇಳಬೇಕು? ಬ್ರಹ್ಮ ಏಕಾಕ್ಷರಂ ಅರ್ಥತಾಂ ಅಂತ ಹೇಳ್ತಾರೆ. ಬ್ರಹ್ಮಜ್ಞಾನವನ್ನೇ ಪಡಿಬೇಕು. ನಮ್ಮಲ್ಲಿ ಎಲ್ಲಿಯ ತನಕ ಕಾಮ ಕ್ರೋಧ ಲೋಭ ಮೋಹ ಹೋಗಂಗಿಲ್ಲ, ಅಲ್ಲಿ ತನಕ ನಮ್ಮ ಗುರುವಾಣಿನೂ ಅನುಗ್ರಹ ಮಾಡಂಗೇ ಇಲ್ಲ ರೀ. ಈಗ ಹೇಳಿದ್ರಲ್ರಿ, ಯಾರು ಗುರು ಸೇವೆ ಮಾಡ್ತಾರೋ, ಯಾರು ಆ ಜ್ಞಾನಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೋ ಅವರ ಸೇವೆ ಮಾಡುವ ದಿವಸ ರೀ ಇವತ್ತು. ಗುರುದಕ್ಷಿಣ ಕೊಡುವಂತಹ ದಿನ ರೀ, ಶಿಷ್ಯಂದ್ರ ದಿನ ರೀ ಇವತ್ತು. ತಮ್ಮ ಗುರುಗಳಿಗೆ ಓದಿದ್ದು ಎಲ್ಲೆಲ್ಲದಾರ ಅಂತ ಹೇಳಿ ಹುಡುಕಿ ಭೇಟಿಯಾಗಿ ಗುರುದಕ್ಷಿಣೆ ಕೊಡುವಂತಹ ದಿನ ರೀ ಇವತ್ತು. ಏಕಲವ್ಯ ದ್ರೋಣಾಚಾರ್ಯರಿಗೆ ಅವರು ಗುರು ಕಾಣಿಕೆಯಲ್ಲಿ ತನ್ನ ಹೆಬ್ಬಟ್ಟ ಕೊಡ್ತಾನ್ರಿ. ವ್ಯಾಸ ಮಹರ್ಷಿ ಹುಟ್ಟಿದ್ದ ದಿನ ರೀ. ವ್ಯಾಸ ಮಹರ್ಷಿ ಇವತ್ತಿನ ದಿನ ವ್ಯಾಸಪೀಠಕ್ಕೆ ಏರುವಂತಹ ದಿನ. ಇವತ್ತಿನ ದಿನ ಎಲ್ಲ ವೇದಾಂತವನ್ನ ಜಗತ್ತಿಗೆ ಅವರು ಕೊಟ್ಟಿರುವಂತಹ ದಿನ. ಅದಕ್ಕಾಗಿ ಇವತ್ತು ಗುರುವಿನ ಸಾನ್ನಿಧ್ಯದಲ್ಲೇ ಬಂದು ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದೆ. ಆದರೆ ಇವತ್ತು ಬಹಳ ಗುರುವಿನ ಒಂದು ಕಿರಣ ಅಂತ ಹೇಳ್ತಾರೆ. ಗುರು ಕಿರಣ ಎಲ್ಲ ಕಡೆ ಹರಡಿರುತ್ತದೆ. ಆ ಗುರುವಿಗೆ ನಾವು ಹಣೆ ಹಚ್ಚಿ ನಮಸ್ಕರಿಸಿದರೆ, ಅವರ ಪಾದ ಪೂಜೆಯನ್ನ ಮಾಡಿದ್ದೆ ಆದರೆ ನಿಮ್ಮ ಬಯಸಿದ್ದೆಲ್ಲ ಮನೋಕಾಮನೆಗಳೆಲ್ಲ ಪೂರ್ಣ ಆಗ್ತವೆ. ಅದಕ್ಕಾಗಿ ಮದನ್ ಮೋಹನ್ ಮಾಳ್ವಿ ಅಂತಿದ್ದರೆ ನಮ್ಮ ಭಾರತ ದೇಶದ ಕಾಶಿಯಲ್ಲಿ ಇರುವಂತ ಎಲ್ಲ ವಿಶ್ವವಿದ್ಯಾಲಯ ಎಲ್ಲ ಗುರುಕುಲ ಎಲ್ಲ ಹೋಗ್ಬಿಟ್ಟಿದ್ವಿ. ಅವಾಗ ಅವರು ಪುನಃ ಸ್ಥಾಪನೆ ಮಾಡಲಿಕ್ಕೆ ಮನೆಗೆ ಭಿಕ್ಷೆಗೆ ಹೋಗಿ ಆ ಹಣವನ್ನು ಸಂಗ್ರಹಿಸಿ ಅವರು ಕಾಶಿಯಲ್ಲಿ ಒಂದು ಸಂಸ್ಕೃತ ವಿಶ್ವವಿದ್ಯಾಲಯ ಕಟ್ಟಿದ್ದಾರೆ, ನಮ್ಮ ಸಂಸ್ಕೃತಿ ಉಳಿಯೋ ಸಲುವಾಗಿ. ಅವಾಗ ಅವರ ಗುರು ರಾಮತೀರ್ಥರಿ ಗುರುವಿಗೆ ಹುಡುಕೊಂಡು ಹೋಗ್ತಾರ್ರಿ. ಆ ಮದನ್ ಮೋಹನ್ ಮಾಳ್ವಿ ರೇಷ್ಮೆಯ ಬಟ್ಟೆ ಉಟ್ಕೊಂಡಿರ್ತಾರೆ. ಗುರುಗಳ ಹತ್ರ ಬರ್ಬೇಕಂದ್ರೆ ಇವತ್ತು ಮಹೋತ್ಸವ ರೀ, ಎಲ್ಲಾರ್ಗು ಹೊಸ ಬಟ್ಟೆ ಹಾಕೋತಾರೆ. ಹಾಕೊಂಡ್ರ ಅವರು ಕಾಶಿಯಲ್ಲಿರುವಂತಹ ಗಂಗಾ ನದಿಯ ದಂಡೆ ಮೇಲೆ ದೂರ ಕುಂತಿದ್ರಂದ್ರಿ, ಕಲ್ಲ ಮೇಲೆ. ಗುರುಗಳೇ ಅಂತ ಹೇಳಿದ್ರಂತ. ಗುರು ಶಿಷ್ಯ ನೋಡಿ ಬಹಳ ಖುಷಿ ಆಗ್ತೈತ್ರಿ. ಅವ್ರು ನೀರ್ನಲ್ಲಿ ಬರ್ಲಿಕ್ಕೆ ಹೋಗಿದ್ದಕ್ಕ, ಬೇಡ ತಮ್ಮ ಬೇಡ, ನಿನ್ನ ರೇಷ್ಮೆ ಬಟ್ಟೆ ಕೆಟ್ಟ ಹೋಗ್ತಾವ ಅಂತ ಹೇಳಿ ಅವ್ರ ರೊಜ್ಜಿನಿಂದ ಕಾಲ ತುಳ್ಕೊಂತ ಅವ್ರ ಹತ್ರ ಬರ್ತಾರೆ. ಬಂದು ಒಂದು ದೂರ ಕೊಡ್ತಾರೆ. ಅವಾಗ ಆ ಮದನ್ ಮೋಹನ್ ಮಾಳ್ವೀರಿ ತಮ್ಮ ರೇಷ್ಮೆಯ ಶಾಲನ್ನ ತೆಗೆದು ಸ್ವಚ್ಛದಾಗ ಅವ್ರ ಕಾಲ್ ಒರೆಸ್ತಾರೆ. ಅಯ್ಯೋ, ನೀನ್ ಎಂತ ಕೆಲಸ ಮಾಡಿದೆಪ್ಪ, ಎಂತ ಕಿಮ್ಮತ್ತಿನ ಇದೆ ರೇಷ್ಮೆ ವಸ್ತ್ರ, ನೀ ಕೆಡಿಸ್ಬಿಟ್ಟೆಲ್ಲ, ಅದನ್ನೆಲ್ಲ ನಾಶ ಮಾಡಿದೆಲ್ಲ ಅಂತ ಹೇಳ್ತಾರೆ. ಗುರುಗಳೇ, ಇಷ್ಟು ದಿನ ಅದ್ರದ್ದು ಕಿಮ್ಮತ್ತಿದ್ದಿದ್ದಿಲ್ಲ. ಇವತ್ತು ನಿಮ್ಮ ಪಾದ ಧೂಳಗಳು ಆ ಒಂದು ಶಾಲ್ನಲ್ಲಿ ಬಂತಲ್ಲ, ನನ್ನ ಜೀವನ ಧನ್ಯ ಆಯ್ತು. ಈಗ ಅದು ಉಟ್ಕೊಳ್ಳಿಕ್ಕೆ ಯೋಗ್ಯ ಇಲ್ಲ, ಅದು ನಾನು ಇಟ್ಟು ಪೂಜಾ ಮಾಡ್ತೇನಂತಾರೆ ಅವರು. ಅದಕ್ಕಾಗಿ ಗುರುವಿನ ಪಾದ ಪದ್ಮದಲ್ಲಿ ಸಕಲ ತೀರ್ಥಗಳಿದ್ದಾವ್ರಿ. ಸಕಲ ತೀರ್ಥಗಳಲ್ಲಿರುವಂತ ದೇವಾನುದೇವತೆಗಳು ಸಹಿತ ಇವತ್ತು ಗುರುವಿನ ಹತ್ರ ಬರ್ತಾರೆ. ಅದಕ್ಕಾಗಿ ಇಂಥ ಒಂದು ಅಮೃತ ಮಹೋತ್ಸವನ್ನ ನಾವಿಲ್ಲಿ ಮಾಡಿದ್ದೇವೆ. ಆದರೂ ಪ್ರತಿ ತಿಂಗಳು ಏಕಾದಶಿಗೆ 7 ಗಂಟೆಯಿಂದ 8 ಗಂಟೆವರೆಗೆ ಪ್ರವಚನ ನಡೀತೈತ್ರಿ. ಅಪ್ಪಾರು ಸಹಿತ ಮಾತಾಡ್ತಾರೆ. ಇಷ್ಟು ಚಂದ ನಮ್ಮ ಕತೆ ಹೇಳ್ತಾರಂದ್ರ ನೀವು ಜೀವನದಲ್ಲಿ ಕೇಳಲಾರ್ದಂತಹ ಕಥೆಗಳನ್ನ ಕೇಳಬಹುದ್ರಿ. ಗುರು ಇದ್ರೆ ಏನ್ ಮಾಡ್ತಾರಂತ ಹೇಳಿ ಮೊನ್ನೆ ಹೇಳಿದ್ರಿ ಅವರು. ಏನಂತ ಹೇಳಿದರೆ, ಯಾರು ಗುರುವನ್ನ ಪಡೆದುಕೊಂಡಿರ್ತಾರೋ ಅವರಿಗೆ ನಮಗೆ ರೊಜ್ಜಿನಿಂದ ಅನಾಯಾಸವಾಗಿ ಅವನು ಮೋಕ್ಷ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ. ಉದಾಹರಣೆಗೆ, ನಾವು ಶ್ರೀಮಂತರಾಗಿದ್ದವರು ನಾಯಿಯನ್ನ ಸಾಕಿದ್ದರೆ ಆ ನಾಯಿಗೆ ಅವರು ಮಕ್ಕಳಕ್ಕಿಂತ ಹೆಚ್ಚಾಗಿ ನೋಡ್ತಾರೆ. ಆ ನಾಯಿಗೆ ಆರಾಮಿಲ್ಲ ಅಂತ ಹೇಳಿ ದವಾಖಾನೆ ಕರ್ಕೊಂಡು ಹೋಗ್ತಾರ್ರಿ. ಆ ನಾಯಿಗೆ ತಿನ್ನುವಂತ ಬಿಸ್ಕಿಟ್, ಅದಕ್ಕೆಲ್ಲ ವಿಟಮಿನ್ ಎಲ್ಲ ಯುಕ್ತವಾಗಿರುವಂತಹ ಔಷಧಿ ಕೊಡಿಸ್ತಾರೆ. ಒಂದು ವೇಳೆ ಅದು ಸತ್ತರೆ ಅದಕ್ಕೆ ತಮ್ಮ ಕೈಯಾಗ ತಗೊಂಡು ಹೋಗಿ ತೆಗೆದ ವಿಧಿಯುಕ್ತವಾಗಿ ಮಣ್ಣು ಮಾಡ್ತಾರ್ರಿ. ಅದ ಬೀದಿ ನಾಯಿ ಇದ್ದದ್ರಿ, ಅದಕ್ಕೂ ಯಾರು ಸಾಕೋರು ಇರಂಗಿಲ್ಲ ರೀ, ಅದ್ರ ಕಾಳಜಿ ಮಾಡೋರೇ ಯಾರು ಇರಂಗಿಲ್ಲ. ಅದಕ್ಕೆ ಕಾರ್ಪೊರೇಷನ್ದವ್ರು ಬಂದು ಹಗ್ಗ ಕಟ್ಟಿ ರಸ್ತೆ ಮೇಲಿಂದ ಎಳ್ಕೊಂಡು ಹೋಗ್ತಾರ್ರಿ. ಹೇಗೋ ಹಾಗೆ ನಮ್ಮ ಜೀವನದಲ್ಲಿ ನಮಗೆ ರಕ್ಷಣೆ ಮಾಡುವಂತ ಗುರು ಇದ್ದಿದ್ದೇ ಆದರೆ ನಮ್ಮ ಜೀವನ ಪಾವನರೇ.
ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಒಂದು ವೇಳೆ ಗುರು ಇಲ್ಲಪ್ಪ ಅಂತ ಹೇಳಿದರೆ ಆ ಯಮದೂತರು ಬಂದು ದರ 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 ಎಳ್ಕೊಂಡು ಹೋಗ್ತಾರಂತ್ರಿ ನಮಗ. ಅದಕ್ಕಾಗಿ ಗುರು ಬೇಕ್ರಿ. ನಮಗೆ ಗಂಡ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಮನಿ ಬೇಕು, ಏನೇನ್ ಬೇಕದ್ರಲ್ಲಿ ಇಷ್ಟು ಬಾಳ ಅದರಿ. ಅದ್ರಾಗ ನಿಮ್ಗ ಗುರು ಬೇಕು ಅನ್ನೋದೈತೇನ್ರಿ? ಇಲ್ಲ ರೀ. ಆ ಪ್ರವೀಣ ಬದ್ದಿ ಕರೆದಿದ್ದರಿ, ನಾನು ಅವ್ರಿಗೂ ಕೇಳಿದಿರಿ, ನಿಮ್ ಕಡೆ ಎಲ್ಲಾ ಮಂದಿ ಕೇಳಾಕ್ ಬರ್ತಾರ, ಏನೇನ್ ಕೇಳಾಕ್ ಬರ್ತಾರ, ನಂದು ಚಮಚೆ ಕಳ್ದೈತಪ್ಪ ಎಲ್ಲಿ ಸಿಗ್ಬೇಕಂತ ಕೇಳಾಕ್ ಬರ್ತಾರ. ಒಬ್ರ ನಮ್ ಜೀವನದೊಳಗ ಗುರು ಯಾವಾಗ ಸಿಗ್ತಾನ್ರಿ ಅಂತ ಕೇಳಾಕ್ ಬಂದಾರೇನಂತ ಕೇಳಿದಿರಿ. ನಾನು ಯಾರು ಕೇಳಂಗಿಲ್ಲ ರೀ. ಗುರು ಸಿಕ್ಕ ಗಾಡಿ ಚಾಲಲಿ ಚಾಲಲಿ सद्गुरु रायाची. कोणाला तिकीट मिळते ते ಹಂಗ ಅವ್ರ ಡಬ್ಬಿ ಒಳಗ್ ಕುಂತ ಬಿಡ್ತಾರ, ಅವ್ರ ಗಾಡಿ ಹಂಗ ಮುಂದ್ ಹೊಕ್ಕೊಂತಾನೆ ಹೋಗ್ತೈತೆ. ಅದಕ್ಕಾಗಿ ಗುರುಚರಣಾಂಬುಜ ನಿರ್ಭರ ಭಕ್ತಾನ ಇದರಿಂದ ಪ್ರಾರಂಭ ಮಾಡಿದ್ದೆ, ಇದೇ ಶ್ಲೋಕದಿಂದ ಪ್ರಾರಂಭ ಮಾಡಿದ್ದೆ. ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರ ಚಿರಾದ್ಭವ ಮುಕ್ತ. ಅತಿ ಶೀಘ್ರವಾಗಿ ಅವ್ರು ಪಾರಾಗ್ತಾರೆ, ಜನ್ಮ ಮರಣದಿಂದ ನಿಗ್ತಾರೆ. ಯಾವ್ದು ಕಷ್ಟ ಅನ್ಸಂಗೇ ಇಲ್ಲ ರೀ. ಗುರು ನಮಗೆ ಆಶೀರ್ವಾದ ಕೊಟ್ಟಿರ್ತಾನ. ಮೀ ಆಹೆ ಕಾಳಜಿ ಕರುನಕ, ನಾನಿದ್ದೇನೆ. ಅಭಯಂ ಪ್ರತಿಷ್ಠಾಂ ವಿಂದತೆ ಮಾ ಭಯಿಷ್ಠ, ಹೆದರಬೇಡ, ನಾನಿದ್ದೇನೆ. ಗುರುವಿಗೆ ಯಾರು ನಂಬಿ ನಡೆದಿದ್ದಾರೋ ಅವರ ಕುಲಕೋಟಿ ಉದ್ಧಾರ ಆಗ್ತೈತ್ರಿ. ಅದಕ್ಕಾಗಿ ಹೇಳ್ತಾರೆ, ಆ ಗುರುವಿನಿಂದ ಯಾರು ಜ್ಞಾನವನ್ನು ಪಡೆದಿರುತ್ತಾರೋ ಕುಲಂ ಪವಿತ್ರ ಜನನಿ ಕೃತಾರ್ಥ ವಿಶ್ವಂಭರ ಪುಣ್ಯವತಿ ಜನತೆ. 7 up 7 down. ಸತ್ತು ಹೋಗಿರುವಂತ ಪೂರ್ವಜರು ಮುಕ್ತರಾಗ್ತಾರೆ. ನಿಮ್ಮಿಂದ ಮತ್ತೆ 7 ತಲೆಮಾರದವರು ಜ್ಞಾನಿಯಾಗಿ ಹುಡ್ತಾರೆ. ನೀವು ನಡೆದಾಡಿರುವಂತಹ ಭೂಮಿ ಅದು ಪುಣ್ಯ ಕ್ಷೇತ್ರ